ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 35ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 36ನೇ ಅಧ್ಯಾಯವನ್ನು ಶುರು ಮಾಡೋಣ. ಗೌಡರು ಮಧ್ಯದಲ್ಲೊಮ್ಮೆ ಜೀಪು ನಿಲ್ಲಿಸಿ ಮಗಳಿಗೆ ರಸ್ತೆ ಬದಿಯ ಹೋಟೆಲ್ನಲ್ಲಿ ಲಘು ಉಪಹಾರ ಕೊಡಿಸ್ಕೊಂಡು ಹಾಡಿ ತಲುಪೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಹೊಲಿಗೆ ಯಂತ್ರ, ಬಟ್ಟೆ ಬರೆಗಳ ಜೊತೆ ಬಂದಿಳಿದ ಮಗಳನ್ನು ನೋಡಿ ಕೃಷ್ಣವೇಣಿಗೆ ಆಶ್ಚರ್ಯ. ಗೌಡರು ಕೂಡ ಪೇಟೆಗೆ ಹೋಗುವಾಗ ಹೇಳಿ ಹೋಗಿರಲಿಲ್ಲ. ಪ್ರಶ್ನಾರ್ಥಕವಾಗಿ ಮಗಳ ಮುಖ ನೋಡಿದ್ರು. ಅಪ್ಪಯ್ಯನೇ ನಮ್ಮ ಜೊತೆ ಇರಲಿ ಅಂತ ಕರ್ಕೊಂಡು ಬಂದರು ಎನ್ನುತ್ತಾ ಪುಟ್ಟದಾದ ಬ್ಯಾಗ್ ಒಂದನ್ನು ಹಿಡಿದುಕೊಂಡು ಮನೆಯೊಳಗೆ ನಡೆದಳು ಇಂದು. ಗೌಡರು ಕೆಲಸದವರ ಸಹಾಯದಿಂದ ಉಳಿದ ಬ್ಯಾಗು, ಮಷೀನ್ ಎಲ್ಲ ಬಾಗಿಲಿಗೆ ಇಡಿಸಿ ತಾವೇ ಮನೆಯೊಳಗೆ ತೆಗೆದುಕೊಂಡು ಹೋದರು. ಅಪ್ಪಯ್ಯ ಮನೆಯಲ್ಲೇ ಇರ್ತಾರೆ. ಕರ್ಣನ್ನ ಹೇಗೆ ಭೇಟಿ ಮಾಡೋದು? ಅವನಿಗೆ ಮನೆ ಆಸ್ಪಾಸಲ್ಲೇ ಇರು ಅನ್ಬೇಕು. ನಾನು ಹೊರಗೆ ಹೊರಟಾಗ ಬಾ ಅನ್ಬೇಕು. ಒಂದೊಂದು ದಿನ ಒಂದೊಂದು ಕಡೆ ಹೋಗಬೇಕು ಎಂದುಕೊಳ್ಳುತ್ತಾ ತನ್ನ ಬ್ಯಾಗಿನಿಂದ ಬಟ್ಟೆಗಳನ್ನು ಬೀರುವಿಗೆ ಜೋಡಿಸಲಾರಂಭಿಸಿದ್ಲು. ವಿಶ್ರಾಂತಿ ತಗೋಬಾರ್ದ ಮಗಳೇ, ನಾಳೆ ಜೋಡಿಸ್ಕೋಬಹುದಿತ್ತು. ಇಲ್ಲ ನಿಮ್ಮಮ್ಮ ಇಲ್ವಾ? ಏನು ಅವಳ ಕೆಲಸ ಅವಳಿಗೆ ಮಾಡಿಕೊಡ್ತಾಳೆ ಬಿಡು ಎಂದರು ಗೌಡರು. ಅಪ್ಪಯ್ಯ, ಅಮ್ಮ ಎಲ್ಲಿ ಪುರ್ಸೊತ್ತಾಗಿದ್ದಾಳೆ? ಅವಳಿಗೆ ಮನೆ ಕೆಲಸನೇ ಸಾಕಷ್ಟಿದ್ದಾವೆ. ಅವ್ರವ್ರ ಕೆಲಸನ ಅವರೇ ಮಾಡ್ಕೋಬೇಕು ಎಂದಳು ಇಂದುಮತಿ. ಮಷೀನ್ನ ಎಲ್ಲಿಡೋದು ಮಗಳೇ? ನಡುಮನೇಲಿಡ್ಲಾ? ಮಾತು ಬದಲಿಸಿ ಕೇಳಿದರು ಗೌಡರು. ಬೇಡ ಅಪ್ಪಯ್ಯ, ನನ್ನ ಕೋಣೆಲಿಡಿಸಿ ಎಂದಳು ಇಂದುಮತಿ. ಪೇಟೆಯಿಂದ ತಂದ ಇಂದುಮತಿಯ ವಸ್ತುಗಳನ್ನೆಲ್ಲ ಅವಳ ಕೋಣೆಯಲ್ಲೇ ಇರಿಸಿ ಗೌಡರು ಹೊರ ಬಂದರೆ, ಏನಂದ್ರೆ ಇಂದುನ್ ಯಾಕೆ ಮತ್ತೆ ಕರ್ಕೊಂಡು ಬಂದ್ರಿ ಎಂದರು ಕೃಷ್ಣವೇಣಿ. ಮಗಳು ಮನೆಗೆ ಬಂದರೆ ಯಾಕೆ ಅಂತೀಯಲ್ಲ? ಅವಳು ಓದು ಮುಗ್ದಿದೆ, ಮದುವೆ ಮಾಡಬೇಕು. ಅಲ್ಲಿವರೆಗಾದರೂ ನಮ್ಮ ಜೊತೆ ಇರಲಿ ಅಂತ ಕರ್ಕೊಂಡು ಬಂದೆ ಎಂದು ಅದೇ ಸುಳ್ಳನ್ನು ಹೇಳಿದರು ಗೌಡರು. ಗೌಡರ ಉತ್ತರದಿಂದ ಕೃಷ್ಣವೇಣಿಗೆ ಸಮಾಧಾನ ಆಗದೇ ಇದ್ರೂ ಮರುಪ್ರಶ್ನಿಸಲು ಧೈರ್ಯವಿಲ್ಲದೆ ಸುಮ್ಮನಾಗಿ ಮಗಳಿಗೆ ಸಹಾಯ ಮಾಡೋದಿಕ್ಕೆ ಅಂತ ಹೋದರು. ಇತ್ತ ಗೌಡರು ಹಾಡಿಯ ಜನ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಬಂದು ಒಂದು ಸುತ್ತು ಗಸ್ತು ತಿರುಗಿ, ಸಂಜಿಕೆ ನಾನೇ ಹಾಡಿ ಬರ್ತೀನಿ, ವಸಿ ಮಾತಾಡೋದೈತೆ ಎಂದು ತಮ್ಮ ವಿಶ್ರಾಂತಿ ಗೃಹದ ಕಡೆ ನಡೆದರು. ಮಗಳು ಮನೆಯಲ್ಲಿ ಇದ್ದಿದ್ದರಿಂದ ಮದ್ಯಪಾನ ಮಾಡುವಂತಿಲ್ಲ ಎಂದು. ಏನಿಸಿಯ ಇರಬಹುದು? ನಾವೇನಾರ ತೆಪ್ಪು ಮಾಡಿವಾ? ಒಡಿಯ ಕ್ವಾಪ ಮಾಡ್ಕೊಂಡ್ರೆ ನಮ್ಮ ಗತಿ ಏನು? ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಲೇ ಸಂಜೆಯವರೆಗೂ ಕೆಲಸ ಮಾಡ್ತಿದ್ರು. ಕರ್ಣನಿಗೆ ಇಂದು ಬಂದಿದ್ದಾಳೋ ಇಲ್ವೋ ಎಂಬ ಚಿಂತೆ. ಅಂತೂ ಇಂತೂ ಸಂಜೆವರೆಗೂ ಕೆಲಸ ಮಾಡಿ ಅಂದಿನ ಕೂಲಿ ಪಡೆದುಕೊಳ್ಳಲು ಬಂದಾಗ ಗೌಡರು ಇದ್ದರೆಂದು ಹೊರಗೆ ಬರಲಾಗದೆ ತಾನು ಬಂದಿದ್ದೇನೆಂದು ತಿಳಿಯಲಿ ಎಂದು ಇಂದು ಮನೆಯೊಳಗೆ ತನ್ನ ತಾಯಿಯ ಜೊತೆ ಜೋರು ಧ್ವನಿಯಲ್ಲಿ ಮಾತನಾಡ್ತಿದ್ಲು, ಕರ್ಣನಿಗೆ ಕೇಳಿಸ್ಲಿ ಅನ್ನೋ ಕಾರಣದಿಂದ. ಇಂದುವಿನ ಧ್ವನಿ ಕೇಳುತ್ತಲೇ ಕರ್ಣನ ಮುಖದಲ್ಲಿ ನಗು ಮೂಡಿತ್ತು. ಕಲ್ಯಾಣಿ ಕೂಡ ಮಗನನ್ನು ಗಮನಿಸಿದ್ಲು. ನಾನೆಷ್ಟು ಬೇಡ ಅಂದರೂ ಆ ಹುಡುಗಿ ಗೆಳೆತನ ಮಾಡ್ತಿದ್ದಾನೆ. ಬರೀ ಗೆಳೆತನನ ಪಿರುತಿ ಏನಾದರೂ ಮಾಡ್ತಿದ್ದಾನ? ಬೆಂಕಿ ಜೊತೆ ಸರಸ ಆಡಕ್ಕೆ ಹೋಗ್ತಿದ್ದಾನೆ. ಹೆಂಗೆ ಹೇಳೋದು ಇವನಿಗೆ? ಮನಸ್ಸಿನಲ್ಲೇ ಹೇಳ್ಕೊಳ್ತಾ ತನ್ನ ಸರದಿ ಬಂದಿದ್ದರಿಂದ ಕೂಲಿ ನುಚ್ಚು ಪಡೆದುಕೊಳ್ಳಲು ಬಂದಳು. ಕಲ್ಯಾಣಿಯನ್ನು ನೋಡುತ್ತಲೇ ಗೌಡರು ಮನಸ್ಸಿನಲ್ಲೇ, ಬದುಕೋ ಕಲೆ ಗೊತ್ತಿಲ್ದೋಳು ರಾಜ ಎದುರಿಗಿರುವಾಗ ಸೇವಕನ ಆಯ್ಕೆ ಮಾಡ್ಕೊಂಡ್ಲು. ಆದರೆ ಅವನಿವತ್ತು ಸತ್ತು ಕಾಡು ಪ್ರಾಣಿಗಳಿಗೆ ಆಹಾರ ಆಗಿದ್ದಾನೆ. ಇಷ್ಟು ದಿನ ನನ್ನ ಗಂಡ ಬತ್ತಾನೆ ಅಂತ ಕಾಯ್ತಿದ್ದೋಳಿಗೆ ಅವನು ಬದುಕೇ ಇಲ್ಲ, ಸತ್ತೋಗವನೆ ಅಂತ ಗೊತ್ತಾದರೆ ಹೆಂಗಾಗ್ಬೇಡ. ಆಗ್ಲಾದರೂ ನಂಗೆ ಒಲಿತಾಳ? ಮಗ ಇದ್ದಾನಲ್ಲ ಬಲಭೀಮ್ನಂಗೆ, ಬಗ್ಗಲ್ಲ. ಇವಳು ನಂಗಿನ್ ಯಾವತ್ತೂ ಸಿಗಕ್ಕಿಲ್ಲ ಅನ್ನಿಸ್ತೈತೆ. ಅಂದಮ್ಯಾಕೆ ಕೈಗೆಟುಕದ ದ್ರಾಕ್ಷಿ ಹುಳಿಯಾಗಬೇಕಲ್ವಾ ಎಂದು ಗಡ್ಡ ಸವರಿಕೊಳ್ಳುತ್ತಾ ಅಂದ್ಕೊಳ್ತಾ ಇದ್ರು ಗೌಡರು. ಆದರೆ ಇಲ್ಲಿವರೆಗೂ ನಡುಬಾಗಿಸಿ ತಗ್ಗಿ ಬಗ್ಗಿ ನಡೆದುಕೊಳ್ಳುತ್ತಿದ್ದ ಕಲ್ಯಾಣಿ ಸುಬ್ರಜಿತ್ನ ಗೌಡನೇ ಬಂಧನದಲ್ಲಿ ಇಟ್ಟಿದ್ದೆಂದು ಸತ್ಯ ತಿಳಿದ ಮೇಲೆ ಹೆದರದೆ ಕಿಕ್ಕರಿಸಿ ನೋಡ್ತಾ, ನಿನ್ನ ಅವನತಿಯ ಕೊನೆಗಾಲ ಹತ್ರ ಬಂತು ಕಣೋ, ದಿನಗಣನೆ ಶುರುವಾಗಿದೆ ಎಂದುಕೊಂಡು ತನ್ನ ಪಾಲಿನ ಕೂಲಿ ಪಡೆದುಕೊಂಡು ಮುಂದೆ ಸಾಗಿದ್ಲು. ಎಲ್ಲರೂ ಕೂಲಿ ತೆಗೆದುಕೊಂಡು ಹಾಡಿಗೆ ಹೋದ್ಮೇಲೆ 10 ನಿಮಿಷ ಬಿಟ್ಟು ತಿರುಮಲೇಗೌಡರು ಹಿಂದಿನಿಂದ ಹೋದರು. ಎಲ್ಲರೂ ಇವರಿಗಾಗಿಯೇ ಕಾದಿದ್ರು.
ಆಳುಗಳು ಕುರ್ಚಿ ಹಾಕಿದ ಮೇಲೆ ಬಂದು ಕೂತರು. ಹಾಡಿಯ ಜನರ ಮುಖದ ಮೇಲೆ ಆತಂಕ ಸ್ಪಷ್ಟವಾಗಿ ಗೋಚರವಾಗ್ತಾ ಇತ್ತು. ಏನೆಲ್ರಿಗೂ ಮರ್ತೋಗಿದ್ಯಾ ಸಿಡ್ಲು ಮಾರಿ ಜಾತ್ರೆ ಮಾಡಬೇಕು ಅನ್ನೋದು? ನಾನು ತುರ್ತಾಗಿ ಬೇರೆ ಕೆಲಸಕ್ಕೆ ಹೋಗಿದ್ರಿಂದ ಮುಂದಕ್ಕೆ ಹಾಕಿದ್ವಲ್ಲ, ಬಿರ್ನೆ ಈ ವಾರದೊಳಗೆ ಮಾಡಿಬಿಡೋಣ, ತಯಾರಿ ಮಾಡ್ಕೊಳ್ಳಿ. ಚೆನ್ನ ಸಂಕಂತವೇನೇನು ಬೇಕು ಪಟ್ಟಿ ಇಸ್ಕಾ ಎಂದಾಗ ಹಾಡಿ ಜನರಲ್ಲಿ ಹರ್ಷೋದ್ಗಾರ. ಸಂಕಯ್ಯ ಮುಂದೆ ಬಂದು, ಒಡೆಯ ತಡ ಯಾಕೆ, ಮನೆಗಳಿಗೆ ಸಂತೆ ಸಾಮಾನು ತಂದಾಗಿದೆ, ಇನ್ನು ಗುಡಿಗಷ್ಟೇ ತರಬೇಕಿರೋದು, ನಾಳೆಗೆ ತಂದು ನಾಡಿದ್ದು ಮಾಡಿದ್ರೆ ಆಗತ್ತೆ ಎಂದ. ಹಾಂ, ಸುಭಶ್ಯ ಶೀಘ್ರಂ, ತಡ ಯಾಕೆ, ನಾಳೆಗೆ ತಯಾರಿ ಮಾಡ್ಕೊಳ್ಳಿ, ಒಂದಿನ ಕೂಲಿಗೆ ರಜಾ ಮಾಡಿ ಎಂದ ಗೌಡರು ಎದ್ದು ನಿಂತರು. ಗುಂಪಿನಲ್ಲಿ ಎಲ್ಲರಿಗಿಂತ ಹಿಂದೆ ನಿಂತಿದ್ದ ಕರ್ಣನನ್ನು ಒಂದು ರೀತಿಯಾಗಿ ನೋಡಿ ತನ್ನ ಮನೆ ಕಡೆ ಹೋದರು. ಎಲ್ಲರಿಗೂ ನಾಳೆ ಕೆಲಸ ಇಲ್ಲ, ಜೊತೆಗೆ ನಾಡಿದ್ದು ಜಾತ್ರೆ ಬೇರೆ. ಸಂತೋಷದಿಂದ ಮನೆಗಳಿಗೆ ಹೋಗಿದ್ರು. ಕಾಣೆಯಾಗಿದ್ದ ಕರುಗೆ ಅಮ್ಮನ ಧ್ವನಿ ಕೇಳ್ದಂಗಾತು ಅಲ್ವಾ ಕೂಸೆ ಎಂದಳು ಕಲ್ಯಾಣಿ ಮನೆಗೆ ಬರುತ್ತಲೇ. ಏನು ಜಾತ್ರೆ ಇಸ್ಯಾನಾ ಎಂದ ಕರ್ಣ ಅಂಗಿ ಬಿಚ್ಚಿ ಬೇರೊಂದು ಹಾಕಿಕೊಳ್ಳುತ್ತಾ. ಅರ್ಥ ಆದರೂ ಆಗ್ದವನಂಗೆ ಆಡಬೇಡ, ನನಗೂ ಗೊತ್ತಾತು ನೀನು ಕೇಳಲಿ ಅಂತಾನೆ ಜೋರಾಗಿ ಮಾತಾಡಿದ್ದು ಅಂತ ಎಂದಳು ಕಲ್ಯಾಣಿ. ನಂಗೆ ಮಾತ್ರ ಕೇಳಲಿ ಅನ್ನೋದಾಗಿದ್ರೆ ಬಂದು ಕಿವಿಲಿ ಗುಟ್ಟೇಳ್ದಂಗೆ ಹೇಳೋಳು, ಇಡೀ ಆಡಿ ಜನಕ್ಕೆ ಕೇಳಂಗೆ ಕೂಗ್ತಿರ್ಲಿಲ್ಲ ಎಂದ ಕರ್ಣ. ಭಲೇ ಮಾತು ಕಲ್ತ್ಬಿಟ್ಟೆ ಈಚೀಚೆಗೆ, ನಾನು ಬ್ಯಾಡ ಅಂದಿದ್ದೇ ಮಾಡೋದಲ್ವ ನೀನು ಎಂದಳು ಕಲ್ಯಾಣಿ. ಭೂಮಿನೂ ಮಾಡಬೇಡ ಅಂತಿದ್ದೆ, ನಾನೇನೇ ಮಾಡಿದ್ರು ನಿನಗೆ ಆ ಕ್ಷಣಕ್ಕೆ ತೆಪ್ಪು ಬ್ಯಾಡ ಅನಿಸಿರುತ್ತೆ. ಮುಂದೊಂದು ದಿನ ನಾನು ಮಾಡಿದ್ದೇ ಸರಿಯಾಗಿರುತ್ತೆ, ಜಾತ್ರೆಗೆ ತಯಾರಿ ಮಾಡ್ಕ ಎಂದ ಕರ್ಣ. ನಿಂಗೆ ಮಾತು ಕೊಟ್ಟು ಸೈ ಅನ್ನಿಸ್ಕೊಳಕ್ಕಾಗಲ್ಲ ಎಂದು ಕಲ್ಯಾಣಿ ಮಡಕೆ ಹಿಡಿದು ಹೊಳೆ ನೀರಿಗೆ ಹೊರಟಳು. ಕರ್ಣ ಚಾಪೆ ಹಾಸಿಕೊಂಡು ಕುಳಿತ. ಗುಹೆಗೆ ಹೋಗಲು ಇಂದುಮತಿಯನ್ನು ಭೇಟಿಯಾಗಲು ಸಮಯ ಆಗಿಲ್ಲ. ಅವರಪ್ಪ ಇದ್ದಾನಲ್ಲ, ಹೆಂಗೆ ಬತ್ತಾಳೆ, ಬರೋಕ್ಕಾಗುತ್ತೋ ಇಲ್ವೋ. ಇವತ್ತು ಮಾಮೂಲಿ ಭೇಟಿಯಾಗೋ ಜಾಗದಲ್ಲಿ ಹೋಗಿ ಕಾಯೋಣ, ಆದರೆ ಬರ್ತಾಳೆ, ಇಲ್ಲ ಅಂದರೆ ಇಲ್ಲ. ಒಂದು ಕಿತ ಸಿಕ್ಕಿದ್ರೆ ಸಾಕು, 15-20 ದಿನ ಆಗೈತೆ ಮಕ ನೋಡಿ ಮಾತಾಡಿ ಎಂದುಕೊಳ್ಳುತ್ತಾ ಅಷ್ಟರಲ್ಲಿ ಕಲ್ಯಾಣಿ ನೀರು ತಂದಿದ್ಲು. ಆಯ್ತೋ ದೊರೆ ಮಗನ ವಿಶ್ರಾಂತಿ ಎಂದಳು. ಏನೇ ಆಗಲಿ ಕಲ್ಯಾಣಿ, ನಿಂಗೆ ನಿನ್ನ ಗಂಡ ಸಿಕ್ಕಿದ ಮೇಲೆ ನನ್ನ ಮ್ಯಾಗ ಪಿರುತಿ ಕಡಿಮೆ ಆಯ್ತು ಬಿಡು ಎಂದ ಕರ್ಣ ಮುಖ ಊದಿಸ್ಕೊಂಡು. ನೀನು ಪಿರುತಿ ಮಾಡೋರು ಸಿಕ್ಕಿದ ಮೇಲೆ ಈ ಯವ್ವನ ಮ್ಯಾಗ ಪಿರುತಿ ಕಮ್ಮಿ ಆಯ್ತು. ಅಷ್ಟಿಲ್ಲದೆ ಗಾದೆ ಮಾಡಿಲ್ಲ, ಮುತ್ಕೊಡೋಳು ಬಂದಾಗ ತುತ್ಕೊಟ್ಟಳಂತ ಮರಿಬೇಡ ಅಂತ ಎಂದು ಕಲ್ಯಾಣಿ ಹೇಳುವಾಗ, ಅತ್ತೆ ಏನತ್ತೆ ನೀನು, ನಿನ್ನ ಮಗ ಇನ್ನು ಮುತ್ತು ಕೊಡೋ ಅಷ್ಟು ಮುಂದುವರೆದಿಲ್ಲ ಎನ್ನುತ್ತಾ ಸೇವಂತಿ ಬಂದಳು. ಸೇವಂತಿಯ ಮುಖ ನೋಡುತ್ತಲೇ ಅಮ್ಮ ಮಗ ಇಬ್ಬರಿಗೂ ಏಕಕಾಲಕ್ಕೆ ಅಯ್ಯೋ ಎನಿಸಿತ್ತು. ಪಾಪದ ಹುಡುಗಿ, ಬುದ್ಧಿ ಬಂದಾಗಿಂದ ಇವನ್ನ ಹಚ್ಕೊಂಡಿದ್ದಾಳೆ, ನಮ್ಮ ಮನೆಗೆ ತಕ್ಕನಾದವಳು, ಇವನೋಗಿ ಹುಲಿಬಾಯಿ ಕೈ ಇಟ್ಕೊಂಡು ಕೂತಿದ್ದಾನೆ ಎಂದುಕೊಂಡಳು ಕಲ್ಯಾಣಿ. ಅವ್ವ ಹಿಂಗೆ ಗಾದೆ ಹೇಳ್ತಿದ್ದಿದ್ದು, ನಂಗಲ್ಲ ಬಾ ಎಂದ ಕರ್ಣ. ಬಾರೇ ಸೇವಂತಿ ಕೂತ್ಕ ಎಂದ ಕಲ್ಯಾಣಿ ಮನಸ್ಸಿನಲ್ಲಿ ಹೆಂಗಾರ ಮಾಡಿ ಸೇವಂತಿ ಜೊತೆ ಮದುವೆ ಮಾಡಿಸ್ಬೇಕು ಎಂದುಕೊಳ್ಳುತ್ತಿದ್ದಳು. ಅತ್ತೆ ನಾನೇನಕ್ಕೆ ಬಂದೆ ಗೊತ್ತಾ, ನಂಗವತ್ತು ಸಂತೆಲಿ ಬಳೆ ಕೊಡಿಸಿದ್ದಲ್ಲ, ನಾಳೆಗೆ ಜಾತ್ರೆ ಅಲ್ವಾ, ಕೊಡು, ನಿನ್ನ ಮಗ ಪುರ್ಸೊತ್ತಾಗಿ ಕೂತಿದ್ದಾನೆ, ಹಾಕಿಸ್ಕೋತೀನಿ ಎಂದಳು ಸೇವಂತಿ. ಕರ್ಣ ಹಣೆಯ ಮೇಲೆ ಬೆರಳು ನೀವಿಕೊಳ್ಳುತ್ತಾ, ಅದೇ ಬಳ್ಳೆಗಳನ್ನೇ ಅಲ್ವಾ ನಾನು ಹಿಂದೂಗೆ ತಗೊಂಡೋಗಿ ಕೊಟ್ಟಿದ್ದು ಎಂದು ಹೇಳಿಕೊಂಡ. ಕೊಡ್ತೀನಿರು ಎಂದು ಕಲ್ಯಾಣಿ ಟ್ರಂಕಿನ ಬೀಗ ತೆಗೆದರೆ, ಸೇವಂತಿ ನಮ್ಮ ಹೂವಂಗೆ ಜ್ಞಾನ ಸರಿ ಇಲ್ಲ, ನೋಡ್ತಿರು ಈ ಗೇಟ ತುಡುಕ್ತಾಳೆ ಅಂತ, ಅವಳು ಹುಡ್ಕ ಅಷ್ಟರಲ್ಲಿ ಕಾಪಿ ನೀರಾದರೂ ಇಟ್ಕೊಡೆ ಎಂದ ಕರ್ಣ. ಕರ್ಣ ಅಷ್ಟು ಹೇಳಿದ್ದೇ ಸಾಕಿತ್ತು. ಸೇವಂತಿ ಖುಷಿಯಿಂದ ಒಣಗಿದ ಮರದ ಎಲೆಗಳನ್ನು ಇಟ್ಟು, ಸಣ್ಣ ಪುಳ್ಳೆ ಸೌದೆ ಇಟ್ಟು, ಒಲೆ ಹತ್ತಿಸಿ ಕಾಫಿ ಚರುಕಲು ಇಟ್ಟು, ನೀರು ಹಾಕಿ ಬೆಲ್ಲ ಚಚ್ಚಿ ಹಾಕುವಾಗ ಟ್ರಂಕಿನಲ್ಲಿ ಹುಡುಕಿ ಸಿಗದಿದ್ದಾಗ ಕಲ್ಯಾಣಿ ಕರ್ಣನ ಕಡೆ ನೋಡಿದ್ಲು. ಅವನು ಪೆಚ್ಚು ಮೂರೆ ಮಾಡಿಕೊಂಡು ಕುಳಿತಿದ್ದು ನೋಡಿ, ಇವನೇ ಏನೋ ಮಾಡಿದ್ದಾನೆ, ಬಂಗಾರದ ಬಳೆ ಹಾಕಳ ಹುಡುಗಿ ಗಾಜಿನ ಬಳೆ ಹಾಕಂತಾಳ, ಇವನಿಗೆಲ್ಲೋ ಭ್ರಮೆ, ತಗೊಂಡೋಗಿ ಬಿಸಾಕಿರ್ತಾಳೆ, ಅವಳು ಇವನು ಬಡವ ಅಂತ ಕರುಣೆ ತೋರಿಸಿರ್ತಾಳೆ, ಈ ಬೆಪ್ಪ ಅದನ್ನೇ ಪಿರುತಿ ಅನ್ಕಂಡದೆ ಎಂದುಕೊಂಡು ತನಗೆಂದು ತಂದಿದ್ದ ಅಂಥದ್ದೇ ಬಳೆಗಳನ್ನು ತೆಗೆದು, ಕೂಸು ಹೇಳಿದ್ದು ದಿಟ, ಈಗೀಗ ಮರವು ನಂಗುವೆ, ಎಲ್ಲೋ ಇಡ್ತೀನಿ ಎಲ್ಲೋ ಹುಡುಕ್ತೀನಿ, ನೋಡು ಇಟೊಂದು ಹುಡುಕಿದ ಮ್ಯಾಕೆ ಸಿಕ್ಕವೆ ಎನ್ನುತ್ತಾ ಬಳೆ ಸಿಕ್ಕಿದ ಪೊಟ್ಟಣ ತೋರಿಸ್ತಾ ಹೇಳಿದ್ಲು ಕಲ್ಯಾಣಿ. ಅತ್ತೆ ಇನ್ನೇನಾರ ದೊಡ್ಡ ಮನೆ ಆಗಿದ್ರೆ ಇನ್ನೆಂಗತ್ತೆ ನಿನ್ನ ಕತೆ, ತಗ
ಕಾಪಿ ಕುಡಿ ಎನ್ನುತ್ತಾ ಕಲ್ಯಾಣಿಗೊಂದು ಕರ್ಣನಿಗೊಂದು ಲೋಟ ಕೊಟ್ಟು ತಾನೊಂದು ತೆಗೆದುಕೊಂಡು ಕುಡಿಯಲಾರಂಭಿಸಿದ್ಲು. ದೊಡ್ಡ ಮನೆಯೆಲ್ಲ ಕನಸು ತಗ, ಇರಗಂಟ ಈ ಮನೆಯಾಗೆ ಇದ್ದು ಬಿದ್ದೋಗದು ಎಂದಳು ಕಲ್ಯಾಣಿ. ಅದ್ಯಾಕತ್ತೆ ಹಂಗೇಳ್ತೀಯ, ನೀನಿನ್ನು ಮಕ್ಕಳು ಮೊಮ್ಮಕ್ಕಳು ನೋಡಬೇಕು ಅಲ್ವೇನೋ ಕರ್ಣ ಎಂದಳು ಸೇವಂತಿ ಕೂತಲ್ಲಿಯೇ ನುಲಿಯುತ್ತಾ. ಥತ್, ಒಂದಿನ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಅಂದರೆ ಬಿಡಲ್ಲ ಇವಳೊಬ್ಳು. ಅದೇನು ಬಳೆ ಬೇಕು ಅಂತ ಬಂದೆ ತಾನೇ, ಇಸ್ಕೊಂಡು ಎದ್ದೋಗು ಎಂದ ಕರ್ಣ ಮುಖ ಗಂಟಿಕ್ಕಿಕೊಂಡು. ಅದ್ಯಾಕ ಹಂಗಾಡ್ತೀಯಾ, ಅವಳು ಹೇಳಿದ್ರಲ್ಲಿ ಏನು ತಪ್ಪದೆ? ಅವಾಗೆಲ್ಲ ರಾಚವ್ವ ಕೊಡಲ್ಲ ಅನ್ನೋಳು, ಈಗ ಅವಳು ಒಪ್ಪಿದ್ದಾಳೆ, ಇನ್ನೇನು ಸಮಸ್ಯೆ, ಮದುವೆ ಮಾಡದೆಯಾ ಎಂದಳು ಕಲ್ಯಾಣಿ. ಕಲ್ಯಾಣಿಯ ಮಾತು ಕೇಳಿ ಸೇವಂತಿಗೆ ಸಂತೋಷವಾಗಿತ್ತು. ಅತ್ತೆ, ಈಟ್ ದಿನಕ್ಕೆ ನನ್ನ ಪರವಾಗಿ ಇವತ್ತು ಮೊದಲನೇ ಕಿತ ಮಾತಾಡಿದೆ ಎಂದಳು. ಕರ್ಣ ಹೆಗಲ ಮೇಲಿದ್ದ ವಲ್ಲಿಯನ್ನು ಕೊಡವಿ ಎದ್ದು ಹೊರ ನಡೆದ. ಕೋಪದಿಂದಲೋ ಬೇಸರದಿಂದಲೋ ಅವನಿಗೂ ಗೊತ್ತಿಲ್ಲ. ಕಲ್ಯಾಣಿಯ ಮಾತುಗಳು ಅವನಿಗೆ ಹಿತವಾಗಲಿಲ್ಲ. ನೀನು ಬೇಜಾರು ಮಾಡ್ಕೋಬೇಡ, ಅವನು ಹೆಂಗೆ ಅಂತ ನಿಂಗೆ ಗೊತ್ತಲ್ವಾ, ಜಾತ್ರೆ ಮುಗಿಲಿ, ನಿಮ್ಮ ಅವ್ವನ ತಾವ ನಾನೇ ಬಂದು ಮಾತಾಡ್ತೀನಿ, ಈಗ ಮನೆಗೋಗು ಎಂದು ಸೇವಂತಿಯನ್ನು ಕಳಿಸಿದಳು ಕಲ್ಯಾಣಿ. ಮನೆಯಿಂದ ಹೊರಬಿದ್ದ ಕರ್ಣನ ಮನಸ್ಸಿನ ಚಿತ್ತ ಕದಡಿತ್ತು. ಸುಬ್ರಜಿತ್ ಮನದಟ್ಟು ಮಾಡುವುದಕ್ಕೂ ಮೊದಲೇ ಅವನಿಗೆ ಇಂದುಮತಿಯ ಮೇಲೆ ಇರುವುದು ಸ್ನೇಹಕ್ಕೂ ಮೀರಿದ ಭಾವ ಎಂದು ಅರಿವಾಗಿತ್ತು. ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಸುಕೋಮಲೆಯನ್ನು ತಂದು ತನ್ನ ಮನೆಯ ಬಡತನದ ಬೇಗೆಯಲ್ಲಿ ನಲುಗಿಸಲು ಅವನು ಇಚ್ಛಿಸಿರಲಿಲ್ಲ. ಪ್ರೀತಿಗಿಂತ ಹೆಚ್ಚಾಗಿ ಕರ್ಣನಿಗೆ ಇಂದುಮತಿಯ ಮೇಲೆ ಇದ್ದದ್ದು ಮೀರಾ ಕೃಷ್ಣನ ಮೇಲೆ ಇಟ್ಟಂಥ ಆರಾಧನೆಯ ಭಾವ. ಆದರೂ ತನ್ನ ಜೀವನದಲ್ಲಿ ಬೇರೊಬ್ಬ ಹೆಣ್ಣಿಗೆ ಆಗಮನ ಕೊಡಲಾರದೆ ವಿಲವಿಲ ಒದ್ದಾಡಿದ್ದ. ಗೌಡನಿಂದ ಹಾಡಿಗೆ ಸ್ವಾತಂತ್ರ್ಯ ಸಿಕ್ಕರೂ ಒಂದಷ್ಟು ನೆಮ್ಮದಿಯಿಂದ ಉಸಿರಾಡಬಹುದು. ಇಲ್ಲಿ ಅಲ್ಲದಿದ್ದರೆ ಮತ್ತೊಂದು ಕಡೆ ಆದರೂ ಕೂಲಿ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಊರು ಬಿಟ್ಟು ವಲಸೆ ಹೋಗಬಹುದು, ಹೋದರೂ ಅದೇ ಕೂಲಿ ಕೆಲಸನೇ. ಒಂಚೂರು ಪರಿಸ್ಥಿತಿ ಸುಧಾರಿಸಬಹುದು ಅಷ್ಟೇ. ನೀರಿನಲ್ಲಿ ಮುಳುಗ್ತಾ ಇದ್ದವನಿಗೆ ಹುಲ್ಲು ಕಡ್ಡಿ ಆಸರೆ ಸಿಕ್ಕಂತೆ ಗೌಡನಿಂದ ಸ್ವಾತಂತ್ರ್ಯ ಅಷ್ಟೇ. ಕರ್ಣ ಮನಸ್ಸಿನಲ್ಲಿ ಯೋಚಿಸುತ್ತಲೇ ಹೊಳೆಯ ದಡಕ್ಕೆ ಬಂದ. ಹಾಡಿಯ ಹೆಂಗಸರೆಲ್ಲ ನೀರಿಗಾಗಿ ಬಂದಿದ್ರು. ಅಲ್ಲಿಂದ ಮುಂದೆ ಸಾಗಿ ಬಂಡೆಕಲ್ಲಗಳ ಕೊರಕಲ್ಲುಗಳ ಬಳಿ ಹೋದ. ಇಂದುಮತಿಯನ್ನು ಮೊದಲ ಬಾರಿ ಭೇಟಿಯಾದ ಜಾಗಕ್ಕೆ. ಅಂದು ನೀರಿನಿಂದ ರಕ್ಷಿಸಿ ದಡಕ್ಕೆ ಕರೆತರುವಾಗ ಉರುಳಿ ಬಿದ್ದ ಕ್ಷಣವನ್ನು ನೆನಪು ಮಾಡಿಕೊಂಡ. ಮೊದಲ ಬಾರಿ ಮೈ ಮನಸ್ಸುಗಳಲ್ಲಿ ಭಾವನೆಗಳು ಬಯಕೆಗಳು ಪುಟಿದೆದ್ದ ಕ್ಷಣ ರೋಮಾಂಚನವಾಗಿತ್ತು. ಅಲ್ಲೇ ಸ್ವಲ್ಪ ಸಮಯ ಕುಳಿತವನು ಇನ್ನು ಸಂಜೆಗತ್ತಲು, ಇಂದು ಸಿಗೋ ಅಷ್ಟರಲ್ಲಿ ಸುಬ್ಬಂಗೆ ಊಟ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ ಎಂದುಕೊಂಡು ದಾರಿಯಲ್ಲಿ ಕರುವಿಗೆ ಹುಲ್ಲು ಕಿತ್ತುಕೊಂಡು ಹಾಡಿಯ ಕಡೆ ನಡೆದ. ಕಲ್ಯಾಣಿ ಆಗಲೇ ಮುದ್ದೆ ಕಟ್ಟುತ್ತಿದ್ಲು. ಮಾತಿಲ್ಲದೆ ಬಡಿಸಿದಾಗ ಉಂಡು ಕೊಟ್ಟ ಬುತ್ತಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟ. ಸುಬ್ರಜಿತ್ ಆ ದಿನದ ಕೆಲಸಗಳನ್ನು ಮುಗಿಸಿ ಆಗ ತಾನೇ ಗುಹೆಯ ಮುಂದೆ ಕೂತಿದ್ದ. ನಾಡಿದ್ದು ಸಿಡ್ಲುಮಾರಿ ಜಾತ್ರೆ, ನಾಳಿಕೆ ಕೂಲಿಗ್ ರಜಾ ಎಂದ ಕರ್ಣ. ಈಟ್ ಬಿರ್ನೆ ಹುಬ್ಬು ಬೆಸೆದು ಕೇಳಿದ ಸುಬ್ರಜಿತ್. ಗೌಡನೇ ಶಾನೆ ಮುತುವರ್ಜಿ ವಹಿಸಿ ಮಾಡಿ ಅಂತ ನೆನಪಿಸಿ ಮಾಡುತ್ತಿದ್ದಾನೆ. ಏನು ನಡೆಸೋನೋ ಒಳಗೆ. ನನಗೆ ಒಂದೊಂದು ಕಿತ ಹಾಡಿಯಿಂದ ಎಲ್ಲಾರ ದೂರ ಹೋಗಿ ನಮ್ಮ ಪಾಡಿಗೆ ನಾವು ಬದುಕನ ಅನಿಸುತ್ತೆ ಎಂದ ಕರ್ಣ. ಹಾಡಿ ಜನರ ಏಳ್ಗೆಗೆ ಅಂತ ನಿಂತವನು. ಹೀಗೆ ಮುಂದಿಟ್ಟ ಹೆಜ್ಜೆನ ಹಿಂದಿಡಬಾರ್ದು. ಸ್ವಲ್ಪ ದಿನ ಆಟೆಯ, ಎಲ್ಲ ಸರಿಯೋಯ್ತದೆ ಎಂದ ಸುಬ್ರಜಿತ್. ಇಂದು ಬಂದಿದ್ದಾಳೆ, ಅವಳು ತಾವ ಕೇಳಬೇಕು ಮುಂದೆ ಏನು ಅಂತ ಎಂದ ಕರ್ಣ. ಅದಕ್ಕೆ ಮುಖದಲ್ಲಿ ಈ ಬದಲಾವಣೆ ಗೇಲಿ ಮಾಡಿದ ಸುಬ್ರಜಿತ್. ನಿಂತಾವ ಒಂದು ಇಸಿಯ ಹೇಳ್ಬೇಕಿತ್ತು ಎಂದ ಕರ್ಣ. ಹೇಳೆಂದು ಸುಬ್ರಜಿತ್ ಸನ್ನೆ ಮಾಡುತ್ತಲೇ, ನಿಮ್ಮ ಹೆಂಡ್ರು ಸೇವಂತಿ ಜೊತೆ ನನ್ನ ಮದುವೆ ಮಾಡಬೇಕು ಅಂತಿದ್ದಾಳೆ, ಹಾಗೆಯ ಇಂದು ಗೆಳೆತನ ಮಾಡಬೇಡ ಅಂತ. ಹೀಗೆ ಮಾತಿಗೆ ಮಾತು ಬೆಳೀತು ಎಂದ ಕರ್ಣ. ಕಲ್ಯಾಣಿನ ಕರ್ಕೊಂಡು ಬಾ, ನಾನು ಹೇಳ್ತೀನಿ ಅವಳಿಗೆ ಎಂದ ಸುಬ್ರಜಿತ್. ಮೊನ್ನೆ ಗೌಡನ ಮನೆ ತಕ್ಕೆ ಯಾಕೆ 4 ಜನ ಬಂದಿದ್ರು, ಅವ್ರನ್ನ ಈ ಮುಂಚೆ ಯಾವಾಗಲೂ ನೋಡಿರಲಿಲ್ಲ, ಒಳ್ಳೆ ದಾಂಡಿಗರು ಇದ್ದಂಗಿದ್ರು ಕರ್ಣ ಹೇಳಿದ್ರೆ ಸುಬ್ರಜಿತ್ಗೆ ತನಗೆ ಕಾವಲಿದ್ದವರೇ ಎಂದು ಖಾತ್ರಿಯಾಗಿ, ನನ್ನ ಕಾವಲು ಕಾಯ್ತಿದ್ದವರವರು, ಹಾಡಿವರೆಗೂ ಬಂದಿದ್ದಾರೆ ಅಂದರೆ ಅನುಮಾನ ಬಂದಿದ್ಯಾ ಎಂದ. ಅನುಮಾನ ಬಂದಿದ್ರೆ ಹುಡ್ಕವ್ರು, ಇಸಿಐ ಒಳಗೆ ಬಂದಿರ್ತಾರೆ ಆಟೆಯ, ನೀನೇನು ದಿಗ್ಲು ಬೀಳ್ಬೇಡಿ. ಹರಿಹರ ಬ್ರಹ್ಮ ಬಂದರೂ ಇಲ್ಲಿಗೆ ಬರೋಕ್ಕಾಗಲ್ಲ. ನಾನು 8 ದಿನದಿಂದ ಇಲ್ಲಿಗೆ ಬತ್ತೀವ್ನಿ, ಒಬ್ಬ ನನ್ನ ಮಗಂಗೂ ಅನುಮಾನ ಬಂದಿಲ್ಲ ಎಂದ ಕರ್ಣ. ಈ ಜಾಗ ಅತ್ಯಂತ ಸುರಕ್ಷಿತವೆಂದು.
ಇನ್ನು 8 ದಿನ ಅಂತ ಇಲ್ಲೇ ಇರೋದು. ನನಗೂ ನಿಮ್ಮಿಬ್ಬರ ಜೊತೆ ಇರಬೇಕು ಅಂತ ಆಸೆ ಎಂದ ಸುಬ್ರಜಿತ್. ನನಗೂ ಅರ್ಥ ಆಗುತ್ತೆ. ಒಸಿ ದಿನ ಆಟೆಯ ಭತ್ತ ಕುಯ್ಕೊಂಡು ಹೋಗೋದು ಎಂದ ಕರ್ಣ. ಆಯಿತು, ನೀನಿನ್ನ ಹೊರಡು. 20 ದಿನ ಆಗಿದೆಯೇನೋ ಭೇಟಿ ಮಾಡಿ ಎಂದು ನಕ್ಕ ಸುಬ್ರಜಿತ್. ಅವರ ಅಪ್ಪ ಬೇರೆ ಇದಾನಲ್ಲ, ಬತ್ತಾಳೋ ಇಲ್ವೋ ಅನುಮಾನದಿಂದಲೇ ಹೇಳಿದ ಕರ್ಣ. ಖಂಡಿತ ಬರ್ತಾಳೆ, ಅನುಮಾನನೇ ಬೇಡ, ಹೋಗು ಎಂದು ಕಳಿಸಿದ ಸುಬ್ರಜಿತ್. ಅಲ್ಲಿಂದ ಹೊರಟ ಕರ್ಣ ದಿನವೂ ಇಂದುಮತಿಯನ್ನು ಭೇಟಿಯಾಗುತ್ತಿದ್ದ ಜಾಗಕ್ಕೆ ಬಂದು ಕಾದು ಕುಳಿತ. ಇತ್ತ ಇಂದುಮತಿ ಮನೆಯಲ್ಲಿ ರಾತ್ರಿ ಊಟವನ್ನು ಮುಗಿಸಿದವಳು ಅಪ್ಪಯ್ಯ ಎಷ್ಟೊತ್ತಿಗೆ ಮಲಗ್ತಾರೋ, ಮಲಗಿದ್ರೂ ನೆಮ್ಮದಿಯಾಗಂತೂ ನಿದ್ದೆ ಮಾಡಲ್ಲ ಎಂದುಕೊಂಡು, ಅಮ್ಮ ನೀನು ಅಪ್ಪಯ್ಯಂಗೆ ವೀಳ್ಯ ಜೋಡಿಸ್ಕೊಡೋಕ್ಕೆ ತಯಾರಿ ಮಾಡ್ಕೋತಾ ಇರು, ಈಗ ಬಂದೆ ಎಂದು ಅಡುಗೆ ಮನೆಗೆ ಎದ್ದು ಹೋಗಿ ಹಾಲು ಕಾಯಿಸಿಕೊಂಡು 3 ಲೋಟಗಳಲ್ಲಿ ತಂದಳು. ಅಪ್ಪಯ್ಯ ತಗೊಳ್ಳಿ ಎಂದು 1 ಲೋಟವನ್ನು ಕೊಟ್ಟವಳು, ಅಮ್ಮ ಇದು ನಿಂಗೆ ಎಂದು ಕೃಷ್ಣವೇಣಿಗೊಂದು ಕೊಟ್ಟು ತಾನೊಂದು ಲೋಟ ಹಿಡಿದು ಕುಳಿತಳು. ಕೃಷ್ಣವೇಣಿಗೆ ದಿನವೂ ಗಂಡನ ಜೊತೆ ಊಟಕ್ಕೆ ಕುಳಿತೇ ಅಭ್ಯಾಸವಿಲ್ಲ. ಮೊದಲು ಗಂಡನ ಸೇವೆ, ಅವರು ಸಂತುಷ್ಟರಾದ ಬಳಿಕವೇ ಅವರ ಊಟೋಪಚಾರ.